ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಈ ಪ್ರೋಮೋದಲ್ಲಿ ನಮ್ಮ ರಿಷಾ ಅವರ ಜೈಲು ವಾಸ ಮುಗ್ದಿದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲ, ಈಗ ರಿಷಾ ಅವರು ಮನೆಯ ಕ್ಯಾಪ್ಟನ್ ಆದಂಥ ಮಾಳು ಅವರಿಗೆ ಆವಾಜ್ ಹಾಕ್ತಾ ಇದ್ದಾರೆ. ಸೊ ನಾನು ಕೆಲಸ ಮಾಡಲ್ಲ ಅನ್ನೋ ರೀತಿಯಲ್ಲಿ ಆವಾಜ್ ಹಾಕ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ, ಯಾವ ವಿಚಾರಕ್ಕೆ ಇಲ್ಲಿ ರಿಷಾ ಅವರು ನಾನು ಕೆಲಸ ಮಾಡಲ್ಲ, ಅಷ್ಟೇ ಅಲ್ಲದೆ ನಮ್ಮ ಮನೆಯ ಕ್ಯಾಪ್ಟನ್ ಆದಂಥ ಮಾಳುಗೆ ಆವಾಜ್ ಹಾಕ್ತಾ ಇದ್ದಾರೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನಿಮಗೆಲ್ಲ ಗೊತ್ತೇ ಇರ್ಬೋದು, ಸೊ ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿಂದ ಕ್ಯಾಪ್ಟನ್ ಆದಂಥವರು ಮನೆಯ ಕೆಲಸಗಳನ್ನ ಮಾಡಿಸ್ಲೇಬೇಕು. ಅಷ್ಟೇ ಅಲ್ಲದೆ ಕ್ಯಾಪ್ಟನ್ ಹೇಳುವಂಥ ಕೆಲಸಗಳನ್ನು ಮನೆಯಲ್ಲಿರುವಂಥ ಸ್ಪರ್ಧಿಗಳು ಅವರವರ ಕೆಲಸನ ಕಂಪ್ಲೀಟ್ ಮಾಡಲೇಬೇಕು. ಹಾಗೆ ಈಗ ರಿಷಾ ಅವ್ರಿಗೂ ಕೂಡ ಒಂದು ಕೆಲಸನ ವಹಿಸಿ ಕೊಟ್ಟಿದ್ದಾರೆ, ಯಾರು ನಮ್ಮ ಮನೆಯ ಕ್ಯಾಪ್ಟನ್ ಆದಂಥ ಮಾಳು ಅವರು. ಸೊ ಅದು ಏನಾಯಿತು, ಸೊ ನಿನ್ನೆ ನೈಟು ಅವರು ಕ್ಲೀನ್ ಮಾಡಿ ಅಂತ ಹೇಳಿರ್ತಾರೆ, ಅಂದರೆ ವಾಶ್ರೂಮ್ನ. ಬಟ್ ಇಲ್ಲಿ ರಿಷಾ ಅವರು ನಾನು ಜೈಲು ವಾಸ ಮುಗಿಸ್ಬಂದಿದ್ದೀನಿ, ಸ್ವಲ್ಪ ನನಗೆ ರೆಸ್ಟ್ ಬೇಕು ಅನ್ನೋ ಕಾರಣಕ್ಕೆ ಸೊ ಆ ಕೆಲಸ ನಿನ್ನೆ ಮಾಡಲ್ಲ. ಸೊ ನಾ ಏನು ಹೇಳ್ತಾರೆ, ಸ್ವಲ್ಪ ನೈಟಲ್ಲಿ ರಾತ್ರಿ ಅಂದರೆ ಸ್ವಲ್ಪ ನೈಟಲ್ಲಿ ಬಂದು ಮಾಡೋರು ಹೇಳ್ತಾ ಇರ್ತಾರೆ, ದಯವಿಟ್ಟು ಆ ಕೆಲಸನ ಕಂಪ್ಲೀಟ್ ಮಾಡಿ ಇವತ್ತು. ಸೊ ನೀವು ಇವತ್ತು ಕಂಪ್ಲೀಟ್ ಮಾಡಿದ್ರೆ ಇನ್ನೊಂದು 2 ದಿನ ಆರಾಮಾಗಿರ್ಬೋದು, ಇಲ್ಲಾಂದರೆ ಮತ್ತೆ ನೀವು ನಾಳೆ ಕ್ಲೀನ್ ಮಾಡಬೇಕಾಗುತ್ತೆ ಅಂತಲೂ ಕೂಡ ಹೇಳ್ತಾರೆ. ಇಲ್ಲ ಮತ್ತೆ ನೀವು ಕ್ಲೀನ್ ಮಾಡಿಲ್ಲಪ್ಪ ಅಂದರೆ ಸೊ ತುಂಬ ದಿನ ಗಲೀಜಾಗಿಬಿಡುತ್ತೆ, ದಯವಿಟ್ಟು ಹೋಗಿ ಕ್ಲೀನ್ ಮಾಡಿ ಅಂತ ಕೂಡ ಕೇಳ್ಕೊತಾರೆ. ಸೊ ಇಂಥ ಸಮಯದಲ್ಲಿ ನಮ್ಮ ರಿಷಾ ಅವ್ರು ಏನು ಹೇಳ್ತಾರೆ, ಆವಾಜ್ ಆಗ್ತಾ ಇದ್ದಾರೆ, ಏನಪ್ಪ ಮಾಡೋಗೆ ಮಾಡೋಕ್ಕಾಗಲ್ಲ ಮಾಡು ಅಣ್ಣ, ಏನು ಮಾಡ್ತೀಯ ನೀನು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ರಿಷಾ ಅವರು ಈಗ ನಾಮಿನೇಟ್ ಆಗಿ ಡೈರೆಕ್ಟ್ ನಾಮಿನೇಟ್ ಕೂಡ ಆಗಿದ್ದಾರೆ ಈ ವಾರ. ಯಾವುದೇ ರೀತಿಯ ಟಾಸ್ಕಲ್ಲೂ ವಿನ್ ಆದರೂ ಸಹ ಇವರು ನಾಮಿನೇಟ್ನಿಂದ ಹೊರಗಡೆ ಬರೋಕ್ಕಾಗಲ್ಲ. ಅಷ್ಟೇ ಅಲ್ಲದೆ ಈಗ ಕಿಚನ್ ಸ್ವೀಪರ್ ಒಂದು ವಾರ್ನ್ ಸಹ ಮಾಡಿದರು ಕಿಚನ್ ಪಂಚಾಯಿತಿಲಿ. ಏನಪ್ಪ ಅಂದರೆ ಸೊ ಮನೆಯವರಿಗೆ ಕರೆಕ್ಟಾಗಿ ಮಾತಾಡಿ ಅನ್ನೋ ರೀತಿಯಲ್ಲಿ ಒಂದು ವಾರ್ನ್ಸ್ ಕೂಡ ಮಾಡಿದರು. ಬಟ್ ಆದರೆ ಈಗ ರಿಷಾ ಅವರು ಮತ್ತೆ ಅದೇ ಚಾಡಿನ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈಗ ಮನೆಯ ಮಂದಿಗೆ ವಿಲನ್ ಆಗಿರುವಂತಹ ನಮ್ಮ ಮನೆಯ ಕ್ಯಾಪ್ಟನ್ ಮಾಳು ಅವರು ಈಗ ಮತ್ತೆ ರಿಷಾ ಪಾಲಿಗೂ ವಿಲನ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ರಿಷಾ ಅವರು ಮಾತಾಡಿದ್ದು ತಪ್ಪೆ, ಯಾಕಪ್ಪ ಅಂದರೆ ಮನೆ ಕ್ಯಾಪ್ಟನ್ ಆಗಿರುವಂಥ ಮಾಳು ಅವರು ಹೇಳುವಂಥ ಕೆಲಸನ ಇವರು ಮಾಡಲೇಬೇಕು. ಸೊ ಈ ಕೆಲಸನ ಕಂಪ್ಲೀಟ್ ಮಾಡಿಬಿಟ್ರೆ ಸೊ ಮಾಳು ಅವರು ಹೇಳಲ್ಲ. ಸೊ ಮಾಳು ಅವರು ಆರಾಮಾಗಿ ಕೇಳ್ತಾ ಇದ್ದಾರೆ ಏನಂತ, ದಯವಿಟ್ಟು ಹೋಗಿ ಮಾಡಿ ಅಂತ. ಸೊ ಇಲ್ಲಿ ಮಾಳುಗೆ ಇವರು ಏಕವಚನದಲ್ಲಿ ಮಾತಾಡ್ತಾ ಇದ್ದಾರೆ, ಮಾಡೋಕ್ಕಾಗಲ್ಲ, ಏನು ಮಾಡ್ತೀಯಾ, ಏನೂ ಮಾಡೋಕ್ಕಾಗಲ್ಲ, ನಾನು ಮಾಡ್ತೀನಿ, ಸುಮ್ಮನೆ ಮಲ್ಕೋ ಹೋಗೋ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಬಟ್ ಈ ಒಂದು ಮಾತಿಗೆ ನಮ್ಮ ಮಾಳು ಅವರು ಫುಲ್ ಗರಂ ಆಗಿದ್ದಾರೆ. ಸೊ ಮಲ್ಗೋದು ಬಿಡೋದು ನನ್ನ ಇಷ್ಟ, ಅದು ನೀನೆಲ್ಲ ಹೇಳಬೇಡ, ಸೊ ನಂಗೆ ಮಲ್ಗೋದು ಗೊತ್ತು, ಮೊದಲೋಗಿ ನೀ ಕೆಲಸ ಮಾಡು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಸೊ ಇಲ್ಲಿ ರಿಷಾ ಅವರು ಮಾಡೋಕ್ಕಾಗಲ್ಲ, ಟೈಮ್ ಆಗಿದೆ, ಏನು ಮಾಡ್ತೀಯ ಇವಾಗ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ಮಾತು ಕೇಳಿದ ಮೇಲೆ ನಮ್ಮ ಕ್ಯಾಪ್ಟನ್ ಆದ ಮಾಳು ಅವರು ಸುಮ್ಮನೆ ಇರ್ತಾರೆ, ಅವರು ಕೂಡ ಆ ಒಂದು ಮಾತಿಗೆ ರಿಯಾಕ್ಟ್ ಕೂಡ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ರಿಷಾ ಅವರು ಏನು ಮಾಡಿದಾರಪ್ಪ ಅಂದರೆ ಸೊ ಮಾಳು ಅವರು ಹೇಳುವಂಥ ಕೆಲಸನ ಬಿಟ್ಟು ಬೇರೆ ಕೆಲಸ ಮಾಡಿಬಿಟ್ಟು ನಾ ಆ ಕೆಲಸ ಮುಗಿಸಿದ್ದೀನಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಮಾಳು ಅವರು ರಿಷಾ ಅವರಿಗೆ ವಾಶ್ರೂಮ್ ಕ್ಲೀನ್ ಮಾಡೋಕ್ಕೆ ಕೊಟ್ಟಿರ್ತಾರೆ, ಇವ್ರು ಯಾವುದೋ ಒಂದು ಟೇಬಲ್ ಕ್ಲೀನ್ ಮಾಡಿ ಇಟ್ಬಂದ್ಬಿಟ್ಟು ಸೊ ನಾನು ವಾಶ್ರೂಮ್ ಕ್ಲೀನ್ ಮಾಡೋಕ್ಕಾಗಲ್ಲ, ನಾನು ಈ ಕೆಲಸ ಮಾಡಿದ್ದೀನಿ, ಅದನ್ನ ಬೇರೆಯವ್ರಿಗೆ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗ ಈ ಮಾಳು ಅವರು ಈ ರೀತಿ ಆದರೆ ತುಂಬ ಸಮಸ್ಯೆಗಳ ಕಾರಣಕ್ಕೆ ನಾ ಹೇಳಿರೋ ಕೆಲಸ ನೀವು ಮಾಡಬೇಕು, ನೀ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ನಮ್ಗೆ ಕೇಳಬೇಕಾಗಿತ್ತು, ನೀನೇ ಕೇಳಲಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಮತ್ತೆ ರಿಷಾ ಅವರು ಮಾಡೋಕ್ಕಾಗಲ್ಲ, ಏನು ಮಾಡ್ತೀವಿ ಮಾಡ್ಕೊ ಹೋಗೋ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಅಷ್ಟೇ ಅಲ್ಲದೆ ಇಲ್ಲಿ ರಿಷಾ ಅವರು ಅವ್ರಿಗೆ ವಾದ ಕೂಡ ಮಾಡ್ತಾ ಇದ್ದಾರೆ, ಏನಪ್ಪ ಅಂದರೆ ಸೊ ಇನ್ನೊಬ್ಬರನ್ನ ಕೊಡ್ತೀನಿ ಅಂತ ಹೇಳಿದ್ರಿ, ಸೊ ಹಾಗಾಗಿ ನಾನು ಕ್ಲೀನ್ ಮಾಡಿಲ್ಲ ಅಂತ. ಸೊ ಮಾಡೋರು ಏನು ಹೇಳ್ತಿದ್ದಾರೆ, ಸೊ ಇವತ್ತು ನೀನು ಕಂಪ್ಲೀಟ್ ಮಾಡು, ಸೊ ನಾಳೆ ಬೇರೆಯವ್ರಿಗೆ ಹಾಕ್ತೀನಿ, ಸೊ ನೀನು ಅವ್ರಿಗೆ ಇಬ್ಬರು ಸೇರಿ ಮಾಡುವಂತ್ರಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ರಿಷಾ ಅವರು ಅದಕ್ಕೆ ಏಕವಚನದಲ್ಲಿ ಮಾತಾಡ್ತಾ ಇದ್ದಾರೆ, ಮಾಡೋಕ್ಕಾಗಲ್ಲ, ಏನು ಮಾಡ್ತೀಯ ಮಾಡ್ಕೊ ಹೋಗು, ನೀ ಕ್ಯಾಪ್ಟನ್ ಆಗಿಬಿಟ್ರೆ ನೀ ಹೇಳೋ ಕೆಲಸ ಎಲ್ಲ ಕೇಳಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇದಕ್ಕೆ ಪನಿಷ್ಮೆಂಟ್ ಆಗಿ ನಮ್ಮ ಮಾಳು ಅವರು 2 ಪ್ರಾಬ್ಲಮ್ಗಳನ್ನ ಕೊಡ್ತಾರೆ, ಏನಪ್ಪ ಅಂದರೆ ಸೊ ನೀನು ನಾಳೆಯಿಂದ 2 ಹೊತ್ತು ವಾಶ್ರೂಮ್ನ ಕ್ಲೀನ್ ಮಾಡಬೇಕು ಅಂತ. ಸೊ ಈಗ ರಿಷಾ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಇದಕ್ಕೂ ಆಗೋದೇ ಇಲ್ಲ, ಏನು ಮಾಡ್ತೀಯ ಮಾಡ್ಕೋಗು, ನಿಂದೇನು ದೊಡ್ಡ ರೂಲ್ಸ್ ಆದರೆ ನಾವು ಮಾಡಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸೊ ಇಲ್ಲಿ ಮಾಳು ಹೇಳ್ತಾ ಇರೋದು ಸರಿನಾ ತಪ್ಪಾ? ಸೊ ಇಲ್ಲಿ ರಿಷಾ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಈ ರಿಷಾ ಅವರಿಗೆ ಜೈಲು ವಾಸ ಮುಗಿದ್ರು ಇನ್ನೂ ಕೊಬ್ಬು ಮಾತ್ರ ಇಳಿದೇ ಇಲ್ಲ. ಅಷ್ಟೇ ಅಲ್ಲದೆ ಹೋದ ವಾರ ನಮ್ಮ ಗಿಲ್ಲಿಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಕೂಡ ಮಾಡಿದರು, ಅಷ್ಟೇ ಅಲ್ಲದೆ ಒಂದು ವಾರ್ ಕೂಡ ಮಾಡಿದರು. ಬಟ್ ಆದರೆ ಈಗ ರಿಷಾ ಅವರು ಮತ್ತೆ ಅದೇ ಚಾಳಿಗೆ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಕೆಸರಲ್ಲಿ ಕಲ್ಲು ಹಾಕ್ಕೊಂಡು ಆ ಕೆಸರನ್ನ ತಾವೇ ಸಿರ್ಸ್ಕೊತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗಿದ್ರೆ ಒಳ್ಳೆ ರೀತಿಯಲ್ಲಿ ಆಗ್ತಿತ್ತು. ಬಟ್ ಯಾಕೆ ಇವಾಗ ಮತ್ತೆ ಅವರು ಹಳೆಯ ರೂಟಲ್ಲೇ ಬರ್ತಾ ಇದ್ದಾರೆ. ಬಟ್ ಇಲ್ಲಿ ಮಾಡೋರು ಅದಕ್ಕೂ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವತ್ತಿನ ಪ್ರೊಮೋ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇಷ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಪ್ರೊಮೋ ಅಪ್ಡೇಟ್ ಜೊತೆ. ಬಾಯ್.